ಜನರೊಂದಿಗೆ ಜನತಾದಳ ಎರಡನೇ ಹಂತದ ರಾಜ್ಯ ಪ್ರವಾಸ ಇಂದಿನಿಂದ ಚಾಲನೆ ಆಗ್ತಾ ಇದೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಪ್ರವಾಸವನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಮಿಕ್ಕಂಥ 30ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡನೇ ಹಂತದ ಪ್ರವಾಸ ಏನು ಬಾಕಿ ಉಳಿದಿತ್ತು ಅವೆಲ್ಲವೂ ಕೂಡ ಇವತ್ತು ಮೈಸೂರಿನಿಂದ ಪ್ರಾರಂಭ ಆಗ್ತಾ ಇದೆ. ಬಹುಶಃ ಇನ್ನು 1 ತಿಂಗಳುಗಳ ಕಾಲ ನಿರಂತರವಾಗಿ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿಯ ಒಂದು ಅಭಿಯಾನ ಈಗಾಗಲೇ 52 ಕ್ಷೇತ್ರದಲ್ಲಿ ಮುಕ್ತಾಯ ಆಗಿದೆ. 9,000 ಕಿಲೋಮೀಟ್ರು ಇಡೀ ರಾಜ್ಯವ್ಯಾಪಿ ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಕೆಲವೊಂದಷ್ಟು ಸಿಟಿನಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳಿರ್ಬೋದು, ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಇವತ್ತು ಎರಡನೇ ಹಂತದ ಪ್ರವಾಸಕ್ಕೆ ಚಾಲನೆಯನ್ನು ಕೊಡ್ತಾಯಿದ್ದಾರೆ. ಸರ್, ಮೈತ್ರಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗ್ತಿದೆ. ಮೊನ್ನೆ ಕೂಡ ವಿಜಯಂತ್ ಅವರು ಬಹಿರಂಗವಾಗಿ ಚರ್ಚೆ ಮಾಡೋದು ಬೇಡ, ನಾವು ಗೋಡೆ ಮತ್ತೆ ಚರ್ಚೆ ಮಾಡ್ತೀವಿ. ನಾನು ಮೊದಲನೇ ದಿನದಿಂದ ಇದೇ ಹೇಳ್ತಾ ಇರೋದು, ಈ ವಿಚಾರಗಳು 4 ಗೋಡೆ ಚರ್ಚೆ ಆಗಬೇಕು, ಗೋಡೆ ಒಳಗಡೆನೇ ಚರ್ಚೆ ಆಗಬೇಕು. ಮಧ್ಯೆ ಸುಮ್ಮನೆ ಇದೆಲ್ಲ ಆದಿ ವಿಧಿಲಿ ಚರ್ಚೆ ಆಗಿ ಇತ್ಯರ್ಥ ಆಗ್ತಕ್ಕಂಥ ವಿಚಾರಗಳಲ್ಲ ಅಂತ ಮೊದಲನೇ ದಿನದಿಂದ ನಾನು ಇದೇ ವಿಚಾರ ಹೇಳ್ತಾ ಇರೋದು. ಒಂದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಜೊತೆಯಲ್ಲಿ ಗೃಹ ಸಚಿವರು, ಈ ಒಂದು ಮೈತ್ರಿ ನಾವು ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಕೈ ಜೋಡಿಸಿದ್ವು ಅಂದಿನಿಂದ ಇಂದಿನವರೆಗೂ ನಮಗೆ ಅತ್ಯಂತ ಗೌರವದಿಂದ ನೋಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಎರಡನೇ ಪ್ರಶ್ನೆ ಇಲ್ಲ. ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರು ನಿತಿನ್ ನಬೀನ್ ಅವರಿರ್ಬೋದು, ಜೊತೆಯಲ್ಲಿ ಸಂತೋಷ್ ಜೀರವರು ಇರ್ಬೋದು, ಅವ್ರ ಮಾರ್ಗದರ್ಶನ ಇದೆ ಮೈತ್ರಿಗೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಎಲ್ಲೂ ಕೂಡ ಮೈತ್ರಿಯಲ್ಲಿ ಅಪಸ್ವರಗಳು ಇಂಟರ್ನಲ್ಲಿ ಪಾರ್ಟಿ ಚೌಕಟ್ಟಿನಲ್ಲಿ ಕೂತು ಚರ್ಚೆ ಮಾಡಿದಾಗ ಅಪಸ್ವರಗಳು ಬರ್ಬೋದು, ಇಲ್ಲ ಅಂತ ನಾನು ಹೇಳೋದು. ಅದು ಆಯಾ ಪಕ್ಷದ ನಾಯಕರುಗಳ ಜವಾಬ್ದಾರಿ ಇರುತ್ತೆ. ಹೊರಗಡೆ ಬಂದು ಮಾಧ್ಯಮಗಳಲ್ಲಿ ನಿಂತು ಒಳಗಡೆ ಎಲ್ಲ ಏನೇನು ಚರ್ಚೆ ಆಯಿತು ಅನ್ನೋದು ಹೊರಗಡೆ ಮಾತನಾಡ್ಕೊಡ್ದು. ಅದು ಯಾರೇ ಇರ್ಬೋದು, ಅದು ಜನತಾದಳ ಪಕ್ಷನೇ ಇರ್ಬೋದು, ಅದು ನಮ್ಮ ಮಿತ್ರ ಪಕ್ಷದ ಕೆಲವೊಂದಷ್ಟು ಸದಸ್ಯರುಗಳೇ ಇರ್ಬೋದು. ಈಗ ಇಲ್ಲಿವರೆಗೂ ಸಮಸ್ಯೆ ಎಲ್ಲಿಂದ ಉದ್ಭವ ಆಗಿರೋದು, ಯಾವುದೋ ಒಂದು 2 ಜಿಲ್ಲೆನಲ್ಲಿ ಒಂದು 3-4 ಜನ ಇವತ್ತು ಹೊರಗಡೆ ಮಾತನಾಡಿರ್ತಕ್ಕಂಥ ಇಲ್ಲದೆಯಲ್ಲಿ ಇವೆಲ್ಲವೂ ಕೂಡ ಒಂದು ರೀತಿ ಹೊರಗಡೆ ಸಾರ್ವಜನಿಕ ವಲಯದಲ್ಲಿ ಹೊರಗಡೆ ಬಂದಿರತಕ್ಕಂಥ ವಿಚಾರ. ಬಟ್ ನನ್ನ ಅಭಿಪ್ರಾಯದಲ್ಲಿ ಇದೆಲ್ಲ 4 ಗೋಡೆ ಮಧ್ಯೆನೇ ಇತ್ಯರ್ಥ ಆಗಬೇಕಾದಾಗ ಸ್ವಾಭಾವಿಕವಾಗಿ ಈ ರೀತಿ ಚರ್ಚೆಗಳು ಹೊರಗಡೆ ಬರುತ್ತೆ. ಬಟ್ ಅಲ್ಟಿಮೇಟ್ಲಿ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಪಕ್ಷದ ಚೌಕಟ್ಟಿನಲ್ಲಿ 100 ವಿಚಾರಗಳು ಚರ್ಚೆ ಆಗುತ್ತೆ. ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ನನಗೆ ಎಷ್ಟೋ ಸಲ ತೋರಿಸಿದ್ದಾರೆ, ಇದೇನು ಸರ್ ಇದು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡ್ತೀವಿ 120 130 ಅಂತ ಇದ್ದಾರಲ್ಲ, ನಾವು ಇಂಡಿಯಲ್ಲಿ ಇದ್ದೀವಲ್ಲ ಅಂತ ಕೇಳ್ತಾರೆ. ಹಾಗಾಗಿ ಎಲ್ಲವೂ ಕೂಡ ಇವತ್ತು ಡಿಜಿಟಲ್ ಯುಗ, ರೆಕಾರ್ಡಿಂಗಲ್ಲಿರುತ್ತೆ. ಯಾವುದೂ ಕೂಡ ನಾವು ತೆಚ್ಚಕ್ಕೂ ಆಗೋದಿಲ್ಲ, ಸುಳ್ಳು ಹೇಳೋಕ್ಕೂ ಆಗೋದಿಲ್ಲ. ಹೇಳಿರ್ತಕ್ಕಂಥ ವಿಚಾರ ರೆಕಾರ್ಡಿಂಗಲ್ಲಿರುತ್ತೆ. ಹಾಗಾಗಿ ಮಾತಾಡ್ಬೇಕಾದ್ರೆ ಯಾರೇ ಇರ್ಬೋದು, ಇರಲಿ ಸರ್, ಅವರು ಹಿರಿಯರಿದ್ದಾರೆ. ಈಗ 113 ಅಲ್ಲ, BJP ಅಲ್ಲ, ಜಸ್ಟ್ ನಾಟ್ BJP, NDA 140 150 ಗೆಲ್ಲು. ನೀವು NDA ಅಂತ ಜಪ ಮಾಡ್ತಿದ್ದೀರಾ, ಬಟ್ ಅವರು BJP ಮಾತ್ರ ಅಂತ ಹೇಳ್ತಿದ್ದಾರೆ. ಬರ್ತಾನೆ ಇಲ್ಲ ಸರ್, ಯಾಕಂದ್ರೆ JDSಗೆ ಮಾರ್ಕವಾಗುವ ಹೇಳಿಕೆಗಳು ಆ ಕಡೆಯಿಂದ ಬರ್ತಿರೋದು. ನೋಡಿ ಸರ್, ನಾವು ಮೈತ್ರಿ ಧರ್ಮವನ್ನು ಗಟ್ಟಿಯಾಗಿ ಪಾಲನೆ ಮಾಡ್ತೀವಿ. ಅದೇ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತೀವಿ ಕೂಡ, ಅದರಲ್ಲಿ ಯಾವುದೇ ಅನುಮಾನ ಬೇಡ. 140ರಿಂದ 150 ಸೀಟು ನಮ್ಮ ಮಿತ್ರ ಪಕ್ಷ ಎಷ್ಟು ಗೆಲ್ತಾರೆ, JDS ಎಷ್ಟು ಗೆಲ್ತಾರೆ ಅಂತ ನಾವು ಇವತ್ತು ಹೇಳೋಕ್ಕಾಗಲ್ಲ. 140ರಿಂದ 150 ಸೀಟು ಇಬ್ಬರು ಅಣ್ಣ ತಮ್ಮಂದ ರೀತಿ ಕೆಲಸ ಮಾಡಿ ಲೋಕಸಭೆಯಲ್ಲಿ ಯಾವ ರೀತಿ ಒಂದು ಫಲಿತಾಂಶ ಹೊರಗಡೆ ಬಂತು, ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ದಾಖಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವುದೇ ಸಂಶಯ ಇದೆ. ಸರ್, ಮೊನ್ನೆ ಪ್ರಿಯಾಂಕರ್ಗೆ ಅವರು ಮಾತನಾಡ್ತಾರೆ RSS. ಸರ್, ನಾನು ಹಲವಾರು ಬಾರಿ ಹೇಳಿದ್ದೀನಿ, ಒಂದು ಪ್ರಾದೇಶಿಕ 25 ವರ್ಷ ಕರ್ನಾಟಕ ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಜನ ಈ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಉಪಯೋಗಿಸ್ಕೊಂಡು ಅವರ ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರ, ರಾಜಕೀಯದ ಲಾಭಕ್ಕೋಸ್ಕರ ಈ ಪಕ್ಷ ಬಿಟ್ಟು ಹೋದಂಥ ಸಂದರ್ಭದಲ್ಲೂ ಕೂಡ 50ಕ್ಕೂ ಹೆಚ್ಚು ನಂಬರ್ ಆದರೂ ಕೂಡ ಪಕ್ಷ 25 ವರ್ಷ ಮೊನ್ನೆ ದಿನ ಬೆಳ್ಳಿ ಹಬ್ಬ ಆಚರಣೆ ಮಾಡಿ. ಹಾಗಾಗಿ ಜನತಾದಳದ ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಒಳಗಡೆ ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕಾದ್ರೆ ನಾಯಕರಿಗೆ ಆಮೇಲೆ ಒಂದು ಕಡೆ ಕುಮಾರಸ್ವಾಮಿ ಅವರು ಒಂದು ವಿಧಾನ ನಾವೆಲ್ಲೂ ಘೋಷಣೆ ಮಾಡಿಲ್ಲ. KR ಪೇಟೆಲ್ ಮಾಡಿದ್ದಾರೆ. ನೋಡಿ, ತಪ್ಪು ತಿಳ್ಕೊಬೇಡಿ. KR ಪೇಟೆಯಲ್ಲಿ ನಾನು ಘೋಷಣೆ ಮಾಡಿಲ್ಲ.
ನಾನೇನು ಹೇಳ್ತೀನಿ ವೆರಿ ಕ್ಲಿಯರ್. ಹಾಗೆ ನಾನು ಹೇಳಿದ್ನಲ್ಲ, ಡಿಜಿಟಲ್ ಪ್ಲಾಟ್ಫಾರ್ಮ್ಸಲ್ಲಿ ಈಗಲೇ ತೆಗೆದು ನೋಡಿ. ನಮ್ಮ HT ಮಂಜು ಅವರು ಕೊನೆ ಹಂತದಲ್ಲಿ ಅವ್ರಿಗೆ ಒಂದು 15 ದಿನ ಇದ್ದಂಗೆ ಪಕ್ಷದ ಕಡೆಯಿಂದ ಟಿಕೆಟ್ ಘೋಷಣೆ ಆಗಿದೆ. ಅದಾದಮೇಲೆ ಅವ್ರು MLA ಆಗಿದ್ದಾರೆ. ನೀವು MLA ಆಗಿದ್ದೀರಿ, ಮತ್ತೆ ನೀವು ಬರೋದಕ್ಕೆ ಜನಗಳ ಮಧ್ಯೆ ಇದ್ದು ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ ಮಂಜಣ್ಣ ಅವರೇ ಅಂತ ಹೇಳ್ತೀನಿ ನಾನು. ಟಿಕೆಟ್ ಘೋಷಣೆ ಮಾಡಿಲ್ಲ. ಇದನ್ನು ಮಾರನೇ ದಿನ ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು, ಮಂಡ್ಯ ಜಿಲ್ಲಾಧ್ಯಕ್ಷರು ಮಂಜೂರವರು ಎಲ್ಲ ಕೂತು 3 ರಿಂದ 4 ನಿಮಿಷ ನಾನು ಏನು ಮಾತಾಡಿದ್ದೀನಿ, ಯಾವ ಅಂಶಗಳನ್ನ ನಾನು ಅಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ, ಅದನ್ನು ಯಾವ ರೀತಿ ತಿರ್ಚಿ ಮಾತನಾಡಾಗಿದೆ ಅದೆಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ. ಇದೇನು ಸುಮ್ಮನೆ ತಿರ್ಸ್ತಕ್ಕಂಥದ್ದು ಬೇಡ. ನಾನು ಘೋಷಣೆ ಮಾಡಿಲ್ಲ. ನಾನು ಯಾರಿಗೆ ಘೋಷಣೆ ಮಾಡೋಕ್ಕೆ? ಒಬ್ಬ MLA ಇದ್ದಾರೆ ಕಣ್ರಿ ಕ್ಷೇತ್ರದಲ್ಲಿ, ಉಳಿಸ್ಕೊಂಡು ಹೋಗ್ರಿ ನಿಮ್ಮ ಕ್ಷೇತ್ರನ, ಜನರ ವಿಶ್ವಾಸ ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಸರ್ BJPಯಲ್ಲಿರೋ ಆತಂಕ ಅವ್ರಿಗೆ ಎಲ್ಲ ಚರ್ಚೆ ಇವತ್ತು ಬೇಡ. ಸರ್, ಈಗ ZPTP ಎಲೆಕ್ಷನ್ ಟಿಕೆಟ್ ಅದು ಇನ್ನೂ ಕೂಡ ಎರಡು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆಗೆ ಬಂದಿಲ್ಲ. ಅಂದರೆ ಇದು ಯಾವುದೇ ರೀತಿ ಚರ್ಚೆಗಳು ಇನ್ನೂ ಬಂದಿಲ್ಲ. ಫಸ್ಟ್ ಆಫ್ ಆಲು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆಯುತ್ತೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಯಾಕೆಂದರೆ ನೋಡಿ, ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ. ಎಲ್ಲಿಂದ ಬರೋಕ್ಕಾಗುತ್ತೆ? ಯುವಕರು 11 ವರ್ಷಕ್ಕೆ ಒಂದ್ಸಲಿ ಆದ್ರೂ BBMP ಎಲೆಕ್ಷನ್ ಕಂಡಕ್ಟ್ ಮಾಡಿಲ್ಲ ಅಂದರೆ ಇನ್ನು ಹೊಸ ತಲೆಮಾರು ರಾಜಕಾರಣಕ್ಕೆ ಎಲ್ಲಿಂದ ಬರೋಕ್ಕಾಗುತ್ತೆ? ಇದೇ ರೀತಿ ಇವಾಗ GBA ಎಲೆಕ್ಷನ್ನು ಅಷ್ಟೇ. ಅಂತಿಮವಾಗಿ ಸುಪ್ರೀಂ ಕೋರ್ಟಿಂದ ಡೈರೆಕ್ಷನ್ಸ್ ಬಂದ ಮೇಲೆ ಇವಾಗ ಆಯಿತು, GBA ಎಲೆಕ್ಷನ್ ನಡೆಸಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು. ಹಾಗಾಗಿ ನೋಡೋಣ, ಬನ್ನಿ, ಆಯಾ ಸಂದರ್ಭಕ್ಕೆ ಚರ್ಚೆಗಳಾಗ್ತವೆ. ಇಬ್ಬರು ಒಟ್ಟಾಗಿ ಹೋದ್ರೆ ಒಳ್ಳೇದಾ, ಅಥವಾ ಕಾರ್ಯಕರ್ತರ ಚುನಾವಣೆ ದೃಷ್ಟಿಯಿಂದ ಇದನ್ನ ಪತಿಯಕ್ಕೆ ಹೋಗ್ಬೇಕು, ಅವತ್ತು ಕೂತ್ಕೊಂಡು ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಹೋಗ್ತಕ್ಕಂಥದ್ರ ಬದಲು, ಅಥವಾ ಅಲ್ಲೆಲ್ಲೋ ಡೆಲ್ಲಿ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ದು ಬದಲು 135-136 ಜನನೂ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ. ಇಂಥ ಸಂದರ್ಭದಲ್ಲಿ ಇವರೇನು ಕೆಲವೊಂದಷ್ಟು ಮಾತುಗಳು ಕೊಟ್ಟಿದ್ರು, ಇವ್ರ ಪ್ರಾಣಿಕಲ್ಲಿ ಒಂದಷ್ಟು ಇವರೇ ಏನೋ 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ಕೊಂಡಿದ್ರು. ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದೆ. ಈಗ ಆ ಭಾಗದಲ್ಲಿ 5 ತಿಂಗಳಾಗಿದೆ. 2,000 ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಹಣ ಹಾಕಿ 5 ತಿಂಗಳಾಗಿದೆ. ಯಾರ ಹೊಣೆ? ಇವತ್ತಿನ ಮುಖ್ಯಮಂತ್ರಿಗಳು ಇವತ್ತಿನ ಈ ಒಂದು 3 ವರ್ಷದ ಆಡಳಿತವನ್ನೇ ನಾವು ಮಾತನಾಡ್ತಕ್ಕಂಥದ್ದಾದ್ರೆ 3 ಲಕ್ಷ ಕೋಟಿ ಸಾಲ ಆಗಿದೆ. ಒಟ್ಟಾರೆಯಾಗಿ 7,64,00,000 ಕೋಟಿ ಸಾಲದಲ್ಲಿ 5 ಲಕ್ಷ ಕೋಟಿ ಇವತ್ತು ಮೊನ್ನೆ ಸಿದ್ದರಾಮಣ್ಣವರ ಕಾಲ್ಗಟ್ಟದಲ್ಲೇ ಸಾಲ ಆಗಿದೆ. ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾ? ಆಡಳಿತದ ಬಗ್ಗೆ ಚಿಂತನೆ ಮಾಡಬೇಕಾ? ಅಥವಾ ಎಲ್ಲೋ ಫಾರಿನ್ಗೆ ಹೋಗಿ ಕೂತ್ಕೊಳ್ಳೋದು, ಅಥವಾ ಡೆಲ್ಲಿಗೆ ಹೋಗಿ ಕೂತ್ಕೊಳ್ಳೋದ್ರಿಂದ ಅಂತಿಮವಾಗಿ ಇದರಿಂದ ಗಳಿಸೋದೇನು? ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ವಿಲ್ ನಾಟ್ ಇಂಟರ್ಫಿಯರ್ ಆಲ್ಸೋ. ಯಾಕಂದ್ರೆ ಅವ್ರು ಏನೇನು ಮಾತಾಡ್ಕೊಂಡಿದ್ದಾರೆ ಅದು ನಮ್ಗೆ ಬೇಕಾಗದೇ ಇರತಕ್ಕಂಥ ವಿಚಾರ. ಅಲ್ಟಿಮೇಟ್ಲಿ ಏನಿಲ್ಲ, ಜನ ಬಡವಾಗೋದು ಬೇಡ, ಜನ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಕೆಲಸ ಮಾಡಿ. ಸರ್ GT ದೇವೇಗೌಡ ಅಲ್ಲಿ ಮುಗಿದ ಸರ್